ನಾವು ಬಂದು ನೋಡ್ರಿ ಇವತ್ತ ನಮ್ಮ ಟೊಕಳೆ ಅವ್ರ ದೋಸ್ತನ ಮನೆಗೆ ಅಲ್ಲಲ್ಲ ನಮ್ಮ ದೋಸ್ತನ ಮನೆಗೆ ಬಂದು ರೀ. ನಮ್ಮ ದೋಸ್ತ ಇಲ್ಲಿ ಒಳಗೆ ಎಲ್ಲಿ ಬರ್ತಾನ. ಏ ದೋಸ್ತ ಹೊರಗೆ ಬರೋ ಇವ ನೋಡ್ರಿ ನಮ್ಮ ದೋಸ್ತ. ಇವನ ಮನೆಗೆ ಬರಾಕ ನಾ ಇವ್ದವ ಇವ್ನ ಮನೆಗೆ ಹೋಗಿದ್ದೆ. ಇವ್ರ ಮನೆಗೆ ಕರ್ಕೊಂಡ್ ಬಂದಾನ. ಈಗ ಅಂತೂ ಎಲ್ಲಕ್ಕೂ ಒಟ್ಟು ಇವ್ರ ಮನೆಗೆ ಬಂದೇದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಮನೆಯಿಂದ ಊರ ಕಡೆ ನಮ್ಮ ದೋಸ್ತ ಗಾಡಿ ಮ್ಯಾಗ ನಡೆದ್ಬಿಟ್ಟು ನೋಡ್ರಿ. ಈ ಥರ ಯಾವ ಥರ ಐತಿ, ಒಂದು ಹೊಸದಾಗಿ ಕ್ಯಾಮ್ರಾ ತಂದಿದ್ದು ರೀ, ನಮ್ಮ ಫ್ರೆಂಡ್ದ ಇಸ್ಕೊಂಬಂದಿದ್ದು ರೀ. ಅವ್ರಿಗೆ ಧನ್ಯವಾದ ಹೇಳ್ಬೇಕು ರೀ. ಫಸ್ಟ್ದಾಗಿ ಹೇಳ್ಬೇಕಪ್ಪ ಅಂದ್ರೆ ನೋಡ್ಕೊಡ್ರಿ ಯಾವ ಥರ ಕ್ವಾಲಿಟಿದಾಗ ಐತಿ ಆ ಕ್ಯಾಮ್ರಾ. ಈ ಥರ ವ್ಯೂ ಬರೈತಿ ನಮ್ಮ ಹಳ್ಳಿ ನೇಚರ್ ರೀ. ಮತ್ತು ಅದೇ ರೀತಿಯಾಗಿ ಇದೇಗ ನಮ್ಮ ದೋಸ್ತ ಟಕಳೆ ಬಿದ್ದಿರಲ್ಲ, ಅವ ಇನ್ನೂ ರೆಡಿ ಆಗಿರ್ಕಿಲ್ರಿ. ಅವನ ವಾಪಸ್ ಮನೆಗೆ ಬಿಟ್ಟ ನಾವು ಈ ಕಡೆ ಹೊಲದ ಕಡೆ ಬಂದು ರೀ. ಮತ್ತು ನಾವು ರೆಡಿ ಆದ್ಮ್ಯಾಗ ವಾಪಸ್ ಅವ್ನು ಕರ್ಕೊಂಡು ಕಲ್ಲೊಳಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಐತ್ರಿ. ಇವತ್ತಿಂದನ ಕಲ್ಲೊಳ್ಳಿ ಮುಗಿಸ್ಕೊಂಡು ಮತ್ತೆ ಆ ಕಡೆ ಹೋಗೋದಾಕೈತಿ ಗೊತ್ತಿಲ್ಲ ರೀ. ಅದನ್ನು ಮುಗಿಸ್ಕೊಂಡು ಮುಂದೆ ಇವತ್ತಿನ ಜರ್ನಿ ಆ ಕಡೆ ಹೋಗೈತಿ ನೋಡೋಣ ಬರ್ರಿ. ನಾವು 3 ಜನರ ರೆಡಿಯಾಗಿ ಕಲ್ಲೊಳ್ಳಿ ಹನುಮಪ್ಪಗೆ ಬಂದುಬಿಟ್ಟು ನೋಡ್ರಿ. ಇಲ್ಲಿ ನಮ್ಮ ಫ್ರೆಂಡ್ಸ್ ಕಪ್ರ ತರಕ್ಕೆ ಹೋಗಿದ್ದಾರೆ ರೀ ದೇವ್ರಿಗೆ. ಇನ್ನು ಒಳಗಡೆ ಹೋಗಿ ದೇವ್ರ ದರ್ಶನ ನಾವು ಮಾಡ್ಕೊಂಡು ನಿಮಗೂ ದರ್ಶನ ಮಾಡಿಸ್ತೀವಿ ರೀ. ಜಲ್ದಿ ಬರ್ರಿ. ನಮ್ಮ ಮನೆ ದೇವರಾದಂಥ ಕಲ್ಲೊಳ್ಳಿ ಹನುಮಪ್ಪಂದ ದರ್ಶನ ನೀವು ಮಾಡ್ಕೊಂಡ್ರೆ ಅನ್ಕೋತಾನ. ನಾವು ಮುಂದಿನ ಜರ್ನಿ ಎಲ್ಲಿ ಬಂದಪ್ಪ ಅಂದ್ರೆ ಇಲ್ಲಿ ನಾನು ನಡೀತಾ ಇರೋ ಜಾಗ ನೋಡಿದ್ರೆ ನಿಮಗೆ ಅಂದಾಜು ಇಲ್ಲಿ ಅಡ್ಡಾಡೋದವ್ರಿಗೇನಕಾರ ಗೆಸ್ ಮಾಡಿದ್ರೆ ಗೊತ್ತಾಗತ್ತಾನ. ಇದು ಗೋಕಾಕ್ ಫಾಲ್ಸ್ದಾಗ ತಳಗಿಂದ ಹೋಗೋ ಜಾಗ ಇದಾನ. ಇದು ಈಚ ಕಡೆ ರೋಡ್ದಿಂದ ಬರುತ್ತಲ್ಲ ಆ ಜಾಗ. ಗೋಕಾಕ್ ಫಾಲ್ಸ್ ಮೇಲ್ಗಡೆ ಹೋಗಾರಲ್ಲ ಅದೇ ಸೈಡ್ದಿಂದ್ರನ ಈಚ ಕಡೆ ಸೈಡ್ ಬರುವಂಥದ್ದು ಒಂದು ರೋಡ್ ಬರತ್ತಾನ. ಇಲ್ಲಿ ಪಾರ್ಕಿಂಗ್ ಜಾಗನೂ ಇರುತ್ತೆ. ಅದನ್ನು ಪಾರ್ಕ್ ಮಾಡಿ ಈ ಕಡೆ ಮುಂದೆ ಬಂದವನ ನಾವು. ಈ ಥರ ಜಾಗ ಆಯ್ತು ನಾನು ನಡ್ಕೋತ ಹೋಗ್ಬೇಕಿದ್ದ ಥರ. ನೇಚರ್ ತುಂಬಾ ಚೆನ್ನಾಗೈತನ. ಅದೇ ರೀತಿಯಾಗಿ ನೋಡ್ಕೊಳ್ರಿ. ಭಾಳ ಅಂದ್ರೆ ಭಾಳ ಹಚ್ಚ ಹಸಿರು ಐತಿ. ಈಗ ಮೊನ್ನೆ ದಿನ ಫುಲ್ ಅಂದ್ರೆ ಫುಲ್ ಮಳೆ ಆಗೈತಿ ಒಂದು ವಾರ. ಈಗ ಮಳೆ ಯಾಕೋ ಕಡಿಮೆ ಆಗೈತಿ. ಈ ಸೈಡ್ ನನ್ನ ಬಾಜು ನೋಡ್ಕೋಬೋದು ನೀವು ಗುಡ್ಡ ಯಾವ ಥರ ಐತಂತ. ಒಟ್ಟು ಗುಡ್ಡ ನೋಡಿದ್ರೆ ಅಜಾಬ್ ಆಗುತ್ತೆ ಆ ಥರ ಗುಡ್ಡ ಐತಿ. ಇಲ್ಲಿ ಮುಂದನ ಹೋದ ಪೇಟೆಗೆ ನಿಮ್ಗೆ ಫಾಲ್ಸ್ದ ವ್ಯೂ ತೋರಿಸ್ತು ಯಾವ ಥರ ಬರುತ್ತೆ ಅನ್ನೋದು. ಫಾಲ್ಸ್ ವ್ಯೂ ಮಾತ್ರ ಮಸ್ತ್ ಐತಿ. ಇಲ್ಲಿ ನೋಡ್ಕೋಬೋದು ನಮ್ಮ ಫ್ರೆಂಡ್ಸ್ ನಡೆಯಕತ್ತಾರ ಮುಂದೆ. ಮತ್ತು ಹಿಂದೂ ನಮ್ಮ ಫ್ರೆಂಡ್ ಅದಾನ ಬರಾಕತ್ತಾರ ಹಂಗೆ ನಡ್ಕೋತ. ಇಲ್ಲಿ ನೋಡ್ಕೊಡ್ರಣ್ಣ ಯಾವ ಥರ ವ್ಯೂ ಐತಿ. ಇದೇ ಥರ ಜರ್ನಿನ ನಡ್ಕೋತ ಮುಂದೆ ಹೊಂಟಿದ್ದೀವಿ. ಮುಂದೆ ಓಡಿಸಿರುತ್ತೆ ನಾನು ಚೆಕ್ ಮಾಡ್ಕೊಡ್ರಿ. ನಾ ಹೇಳೋಷ್ಟು ಶೈಲಿ ಒಳಗೆ ನಿಮ್ಗೆ ರೀಚ್ ಆಕೈತೀವಿ ಇಲ್ಲೋ ಅನ್ನೋದು ಗೊತ್ತಿಲ್ಲಣ್ಣ. ಆದರೂ ರೀಚ್ ಆಗೋ ಥರ ನಾ ಮಾತಾಡಕತ್ತಾನ. ಯಾಕಪ್ಪ ಅಂದ್ರೆ ನಮ್ದು ಒಂಚೂರು ಉತ್ತರ ಕರ್ನಾಟಕ ಶೈಲಿ ಒಳಗಾಗತ್ತೆ. ಒಂಚೂರು ಬೆಂಗಳೂರು ಸೈಡ್ದವ್ರಿಗೆ ಮತ್ತು ಈ ಸೈಡ್ ಬಿಜಾಪುರ ಸೈಡ್ದವ್ರಿಗೆ ನಮ್ಮ ಭಾಷೆ ಒಂಚೂರು ಅರ್ಥ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಗೋಕಾಕ್ ಸೈಡ್ದವ್ರ ಭಾಷೆ ಹೆಂಗೈತಿ ಒಂಚೂರು ಸ್ಪೀಡ್ ಇರುತ್ತೆ ಮಾತಾಡೋ ಒಳಗೆ. ನಾವು ದಡ 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 ಈ ಥರ ಮಾತಾಡ್ತಾ ಇರ್ತು. ಅವ್ರ ಭಾಷೆ ಏನಾಗುತ್ತೆ ಒಂಚೂರು ಬಿಡಿಬಿಡಿಸಿ ಈ ಥರ ಇರುತ್ತೆ. ಅದ್ರ ಸಂಬಂಧಾಗಿ ನಮ್ಮ ಭಾಷೆ ಒಂಚೂರು ಅರ್ಥ ಆಗಲಿ ಅಂತ ಅನ್ಕೋತ. ಯಾಕಂದ್ರೆ ಇನ್ನೂ ಮುಂದೆ ತುಂಬಾ ವೀಡಿಯೋ ಮಾಡ್ಬೇಕಂತ ನಾ ಅನ್ಕೊಂಡೆ. ನನ್ನ ಭಾಷೆ ನಿಮಗೆ ಜಾಸ್ತಿ ಅರ್ಥ ಆದಟ್ಟ ನಾನು ವೀಡಿಯೋಗಳ ನೀವು ಜಾಸ್ತಿ ನೋಡ್ತೀರಿ. ಯಾಕಪ್ಪ ಅಂದ್ರೆ ನಾವು ಇನ್ನೂ ಬೆಳಿಬೇಕು ಅನ್ನೋದು ಭಾಳ ಐತಿ. ಯಾಕಂದ್ರೆ ಭಾಳಷ್ಟು ಜಾಗಗಳನ್ನ ನಿಮಗೆ ತೋರಿಸೋದೈತಿ. ನಿಮಗೆ ಮತ್ತು ಯಾವ್ಯಾವ ಪ್ಲೇಸ್ ನೋಡ್ಬೇಕು ಅನ್ನೋದು ಇರುತ್ತಲ್ಲ, ಯಾವ ಪ್ಲೇಸ್ ಡಿಫ್ರೆಂಟ್ ಆಗಿರ್ತಾವಲ್ಲ ಅವು ನಿಮಗೆ ಗೊತ್ತಿತ್ತಂದ್ರೆ ಕಾಮೆಂಟ್ ಮಾಡೋಣ. ನಿಮಗೆ ಜಾಸ್ತಿ ಅದ್ರ ಬಗ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತಾನೆ. ನೋಡ್ರಣ್ಣ ಈ ಕ್ಯಾಮ್ರಾ ಹಿಡ್ಕೊಂಡು ಬರುವುಡಿಗೆ ಪ್ರಮೋಷನ್ ಮಾಡ್ತಾರಂತೆ ಕೇಳಕ್ಕೆ ಚಾಲೂ ಮಾಡಿಬಿಟ್ರು. ಅಂತಿರ್ತಾರ ಎಲ್ಲ ಆ ಥರ ಫುಲ್ ಜೋಶ್ದಾಗ ಎಲ್ಲಾರು ಇವ್ರು ನಮ್ಮ ಜೊತೆ ಬಂದದ್ದು ಒಂದು ಹೆಮ್ಮೆ ಆಕೈತೆ ನಮಗೆ. ಬ್ರೇಕರ್ ಹುಡುಕಾಡ್ತವ್ರನ್ನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡ್ರಿ. ನಾವು ಬಂದಿವಿ ಇವತ್ತ ಅಂತಂತ ನಮ್ಮ ಗೋಕಾಕ್ ಪಾಸ್ ಕೆಳಗಿನ ವ್ಯೂ ತೋರ್ಸಕ ವ್ಯೂ ನೋಡಕ್ ವ್ಯೂ ಯಾಸ್
ಥರ ಇರುತ್ತೆ. ನಿಂದು ವಾಯ್ಸ್ ಬರ್ತೈತಮ್ಮ, ಸಮೀಪ ಇರ್ಲಂದ್ರೆ ನಿಂದು ವಾಯ್ಸ್ ಬರೋದಿಲ್ಲ, ಯಾಕಂದ್ರೆ ಅದಕ್ಕೆ ಸಪ್ರೇಟ್ ಮೈಕ್ ಇಲ್ಲ, ಅದ ಮೈಕ್ ಇರ್ತೈತಿ. ಅದ್ರ ಅಂತಿಂತೂ ವ್ಯೂ ಹೆಂಗೆ ಕಾಣ್ತೈತೆ ನೋಡೋಣ. ಬರೋ ದಾರಿ ಒಳಗನ ಕೈಯಾಗಿಂದ ಮೈಕ ಜರದ ತಳಗೆ ಬಿದ್ದಿತ್ತು. ಆ ಮೈಕ ಬಾದಾಗನ ನಾ ಅನ್ಕರ ಅದನ್ನು ಚೆಕ್ ಮಾಡಿರ್ಕಿಲ್ಲ ವಿಡಿಯೋ ಯಾವ ಥರ ಬರ್ತೈತೆ ಅನ್ನೋದು. ಅದ್ರ ಸಲುವಾಗಿ ಆ ಥರ ಮೈಕ್ ಹಾಕೊಂಡನ ನಾ ವಿಡಿಯೋ ಮಾಡೀನಿ, ನಾನು ವಾಯ್ಸ್ ಬರ್ತೈತೆ ಅಂತ ನಾ ಅನ್ಕೊಂಡ. ನಾನು ವಾಯ್ಸ್ ಅನ್ಕರ ಬಂದಿಲ್ಲ ನಾ ಆ ವಿಡಿಯೋ ಒಳಗೆ. ಇಲ್ಲಿ ಇದೇಗ ಬಂತು ಆ ವಿಡಿಯೋ ನೋಡ್ಕೊಳ್ಬೋದು ನೀವು. ಕರ್ ಅಂತೇಳಿ ಒಂದು ಟೈಪ್ ಜೋಕರ್ ಟೈಪ್ ವಾಯ್ಸ್ ಬರತ್ತಿತ್ತು, ಆ ಥರ ವಾಯ್ಸ್ ಬರಾಕತ್ತೈತಿ. ಅದ್ರ ಸಲುವಾಗಿ ನನ್ನ ಮೈಕ್ ಅನ್ಕರ ಹಾಳಾಗಿಬಿಟ್ಟು ಆದರೂ ಆಗಲಿ ಇರುವ ತಕ ನಾ ಇಲ್ಲಿ ಮನೆ ಒಳಗೆ ಎಡಿಟಿಂಗ್ ಮಾಡುವಾಗ ವಾಯ್ಸ್ ಕೊಡಾಕತ್ತೀನಿ. ಅದ್ರ ಸಲುವಾಗಿನ ನೋಡ್ಕೊಳ್ರಣ್ಣ, ನಿಮಗೆ ಇಷ್ಟ ಆದರೂ ನಾ ತೋರಿಸಿದ್ದೀನಿ. ಅದ್ರ ಸಲುವಾಗಿ ನೀವು ನನಗೆ ಟ್ಯಾಂಕ್ಸ್ ಹೇಳಲೇಬೇಕು.